ಸರ್, ಈಗ ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡಿ ಕೆಲವರು ಹೇಳಿಕೆ ಕೊಡ್ತಾನೆ ಇದ್ದಾರೆ. ಆ ವಿಚಾರದಲ್ಲಿ ರಾಜ್ಯಸಭೆಯಲ್ಲೂ ಖರ್ಗೆ ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಎಲ್ಲಿ ಮಾತಾಡಬೇಕು ಅದು ವೇದಿಕೆ ಹೊರಗಡೆಗೆ ಡಿ ಕೆ ಶಿವಕುಮಾರ್ಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನೀವು ಮಾಡಿರ್ತಕ್ಕಂಥ ನೀವು ಏನು ಹೇಳಿದ್ದೀರಿ ಅದನ್ನು ದಾವಣಗೆರೆ ಅದನ್ನು ಬಿಜೆಪಿ ಅವರು ಯಾಕಾಗಿ ನಿಮ್ಮ ಪರವಾಗಿ ಸಮರ್ಥನೆ ಮಾಡ್ಕೊಳ್ಳೋದು ಬರ್ತಾ ಇಲ್ಲ? ಅಲ್ಲ, ಈಗ ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈಗ ನಾನು ಹೇಳಿಕೆ ಬಿಟ್ರಲ್ಲ, ರಾಷ್ಟ್ರದ್ರೋಹಿ ಹೇಳಿಕೆ ಕೊಟ್ಟ ನಂತರ ಇದನ್ನು ಹೇಗಾರು ಇದರಿಂದ ಬಚಾವಾಗಬೇಕು, ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿ ನಾವು ಕೇಳಬೇಕಾಗತ್ತೆ ಅಂತ ಮಾತನ್ನು, ಇದು ರಾಷ್ಟ್ರದ್ರೋಹಿ ಹೇಳಿಕೆ ಇದೆಲ್ಲರೂ ಒಪ್ತಾರೆ. ಆದರೆ ಅವರಿಗೆ ಹೇಗಾರು ಮಾಡಿ ಟ್ವಿಸ್ಟ್ ಮಾಡ್ಕೋಬೇಕು ಅಂತ ಅವ್ರು ಪ್ರಯತ್ನ ಮಾಡ್ತಾರೆ ವಿನ ಭಾರತೀಯ ಜನತಾ ಪಾರ್ಟಿಯವರು ಇದು ಅವಶ್ಯಕತೆ ಇಲ್ಲ. ಇದು ತುಂಬ ಸ್ಪಷ್ಟವಾಗಿ ನನ್ನ ಅಭಿಪ್ರಾಯ ಹೇಳಿದ್ದೀನಿ. ಹೌದು ಹೌದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಅವರ ಈ ಒಂದು ರಾಷ್ಟ್ರಪತಿಯ ಭಾಷಣಕ್ಕೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ದೇಶದ ವಿಭಜನೆ ಮಾಡ್ತಾ ಇರೋಂಥ ವ್ಯಕ್ತಿಗಳಿಗೆ ಸ್ಪಷ್ಟ ಮಾಡಿದ್ದಾರೆ. ನಾನು ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದೀನಿ, ನೀವು ಅಷ್ಟಕ್ಕೆ ದೇಶ ವಿಭಜನೆ ಮಾಡ್ತಾ ಇರೋಂಥ ವ್ಯಕ್ತಿಗಳ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದೀರಿ. ದೇಶ ವಿಭಜನೆ ಮಾಡಬೇಕು ಅನ್ನೋಂಥ ವ್ಯಕ್ತಿಗಳಿಗೆ ಸರಿಯಾದ ಕಾನೂನು ಇಲ್ದಿದ್ದಕ್ಕೋಸ್ಕರ, ಭಯ ಇಲ್ದಿದ್ದಕ್ಕೋಸ್ಕರ ಅವ್ರು ಬಾಯಿ ಬಂದಾಗ ಮಾತಾಡ್ತಿದ್ದಾರೆ. ದಕ್ಷಿಣ ಭಾರತವನ್ನೇ ಬೇರೆ ರಾಷ್ಟ್ರಕ್ಕೆ ಹೇಳ್ಬೇಕು ಅಂತಿದ್ದಾರೆ. ಅದಕ್ಕೋಸ್ಕರ ಅಂಥವರಿಗೆ ಗುಂಡಿಟ್ಕೊಳ್ಳಂತ ಒಂದು ಕಾನೂನು ತನ್ನಿ, ಇದು ನನ್ನ ಪ್ರಾರ್ಥನೆ, ಬೇರೆ ಏನೇನಿಲ್ಲ. ಆ ಚಿಲ್ಲರೆ ಮಾತಿಗೆ, ಪ್ರಿಯಾಂಕಾ ಖರ್ಗೆ ಅಂತ ಚಿಲ್ಲರೆ ಮಾತಿಗೆ ನಾನು ಉತ್ತರ ಕೊಡಲ್ಲ. ಬಹಳ ಚಿಲ್ಲರೆ. ಯಾಕೆಂದರೆ ಅಂಥ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಒಳ್ಳೆ ರಾಜಕಾರಣಿ. ನಾನು ಅವ್ರ ಬಗ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಅವ್ರು ತೊಗೊಂಡಿರೋಂಥ ರೋಲ್ ಬಗ್ಗೆ. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಕೂಡ ಈ ದೇಶ ಒಂದೇ ದೇಶ, ಅವ್ರು ಹೇಳಿರೋಂಥ ಮಾತನ್ನು ನಾನು ಸ್ವಾಗತ ಮಾಡ್ತೇನೆ. ಅಂಥ ಹೊಟ್ಟೆನಲ್ಲಿ ಇಂಥ ಹುಳ ಹುಟ್ಟಿದೆಯಲ್ಲ ಅನ್ನೋದು ನಂಗೆ ಬೇಸರ ಅಷ್ಟೇನೆ. ಅದಕ್ಕೆ ಉತ್ತರ ಕೊಡಲ್ಲ ನಾನು. ಎಸ್ ಸರ್. 15ಕ್ಕ ನನ್ನ ಕಾನೂನುಬದ್ಧ ಏನು ಮಾಡಬೇಕಾಗತ್ತೆ ಮಾಡ್ತೀನಿ. ಅದಕ್ಕೇನು ಪ್ರತಿ ಅಕ್ಷರಕ್ಕೂ ನಿಮ್ಗೆ ಉತ್ತರ ಕೊಡ್ಬೇಕಾ? ಅವಶ್ಯಕತೆ ಇಲ್ಲಲ್ಲ. ನಾನು ಕಾನೂನುಬದ್ಧವಾಗಿ ನನಗಷ್ಟು ಇವತ್ತಿನ ತನಕ ಈ ಕಾಂಗ್ರೆಸ್ನವ್ರದ್ದು ವಿರುದ್ಧ ಸಾಕಷ್ಟು ಪ್ರಯತ್ನಗಳು ನಡೆಸಿದ್ದೇನೆ. ಕಾನೂನುಬದ್ಧವಾಗಿ ಏನೇನು ಬೇಕೋ ಅದನ್ನು ಮಾಡ್ತೇನೆ. ಇದರಲ್ಲಿ ಯಶಸ್ವಿ ಕೂಡ ಆಗ್ತೇನೆ. ಏನು ಬೇಕೋ ಅದು ನಾನು ಅದಕ್ಕೆ ಹೇಳಿನಲ್ಲ, ಕಾನೂನುಬದ್ಧವಾಗಿ ಏನು ಬೇಕೋ ಅದನ್ನ ಮಾಡ್ತೇನೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.